ಇವತ್ತು ನಾನು ಬೆಂಗಳೂರಿಂದ ಮುನ್ನಾರ್ಗೆ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಮುನ್ನಾರ್ಗೆ. ಸೊ ಇದು ಡಬಲ್ ಸ್ಲೀಪರ್, ಇದು ಈ ಕಡೆ ಬಂದ್ರೆ ಸಿಂಗಲ್ ಸ್ಲೀಪರ್ ಸಿಗುತ್ತೆ ನಿಮ್ಗೆ. ಬೆಂಗಳೂರಿಂದ ಮುನ್ನಾರ್ವರೆಗೂ ಯಾವುದೇ ರೀತಿಯಾದಂತಹ ಊಟಕ್ಕೆ ಗಾಡಿ ನಿಲ್ಲಿಸೋ ವ್ಯವಸ್ಥೆ ಇಲ್ಲ. ಸೊ ಅಂತೂ ಇಂತೂ ಇನ್ನ 2 ಅವರಲ್ಲಿ ಮುನ್ನಾರ್ ರೀಚ್ ಆಗ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಚಾನಲ್ ರಾಯಭಾರಿ ಅವರು ನಾವು ನೀವು. ಸ್ನೇಹಿತರೆ, ಇವತ್ತು ರಾಯಭಾರಿಗಳು ಅಲೆಮಾರಿಗಳಾದಾಗ ಟ್ರಾವೆಲ್ ಸೀರೀಸ್ನ ಮತ್ತೊಂದು ಸೀರೀಸ್ಗೆ ನಿಮಗೆ ಸ್ವಾಗತ. ಇವತ್ತು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಆ ಜಾಗಕ್ಕೆ ಹೋಗೋದಕ್ಕೆ ಹೇಗೆ ಹೋಗ್ಬೋದು ಅನ್ನೋದನ್ನು ಹೇಳ್ತೀನಿ. ಇವತ್ತು ನಾನು ಬೆಂಗಳೂರಿಂದ ಮುನ್ನಾರ್ಗೆ ಹೋಗ್ತಾ ಇದ್ದೀನಿ. ಮಾನ್ಸೂನಲ್ಲಿ ಮುನ್ನಾರ್ಗೆ ಹೋಗೋದು ಎಷ್ಟು ಚಂದ ಅಂತ ನಿಮ್ಮೆಲ್ರಿಗೂ ಗೊತ್ತು. ಸೊ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಒಬ್ಬನೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬ ಖುಷಿ ಇದೆ. ಈ ವಿಡಿಯೋಲಿ ಬೆಂಗಳೂರಿಂದ ಮುನ್ನಾರ್ಗೆ ಯಾವ್ಯಾವ ರೀತಿ ಹೋಗ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ಲೈಟ್ ಮುಖಾಂತರ ಹೋದರೆ ಹೇಗೆ, ಟ್ರೈನಲ್ಲಿ ಹೇಗೆ, ಬಸ್ಸಲ್ಲಿ ಹೇಗೆ, ಸೊ ಇದಷ್ಟನ್ನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಮುನ್ನಾರ್ಗೆ. ಸೊ ಬಸ್ಸನ್ನು ನಾನು 9 ಗಂಟೆಗೆ ಬೋರ್ಡ್ ಮಾಡಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬನ್ನಿ ಮುನ್ನಾರ್ಗೆ ಬೆಂಗಳೂರಿಂದ ಹೇಗೆ ಹೋಗ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಫೈನಲಿ ಅಂತೂ ಇಂತೂ ಬಸ್ ಹತ್ತಿದೆ. ಇವತ್ತು ಬಸ್ ಬೋರ್ಡಿಂಗ್ ಪಾಯಿಂಟ್ಗೆ ಸ್ವಲ್ಪ ಲೇಟಾಗಿ ಬಂದಿದ್ರಿಂದ ಬಸ್ ಹೇಗೆ ಬರುತ್ತೆ, ಹೊರಗಡೆಯಿಂದ ಹೇಗಿದೆ ಅಂತ ತೋರ್ಸಕ್ ಆಗ್ಲಿಲ್ಲ. ಮುಂದೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇವತ್ತು ನಾನು ಮುನ್ನಾರ್ಗೆ ಹೋಗ್ತಿರೋದು ಗ್ರೀನ್ ಲೈನ್ ಟ್ರಾವೆಲ್ಸ್ ಅಲ್ಲಿ. ಇಲ್ಲಿ ಒಂದು ವಿಶೇಷವಾಗಿ ಇನ್ಫಾರ್ಮೇಶನ್ ತಿಳಿಸ್ಬೇಕು. ನೀವು ಮುನ್ನಾರ್ಗೆ ಬಸ್ಸಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಕೆಲವೊಂದು ಬಸ್ಗಳು ಡೈರೆಕ್ಟ್ ಮುನ್ನಾರ್ಗೆ ಹೋಗಲ್ಲ. ಕೆಲವೊಂದಲ್ಲ, 80% ಅಷ್ಟು ಬಸ್ಗಳು ಡೈರೆಕ್ಟ್ ಮುನ್ನಾರ್ ಹೋಗಲ್ಲ. ಅಲ್ಲಿ ಯಾವುದೋ ಒಂದು ಸಿಟಿಯಲ್ಲಿ ನಿಲ್ಲಿಸ್ತಾರೆ, ಮುನ್ನಾರ್ಗೆ ಹತ್ತಿರವಾಗಿ ಒಂದು 100-120 ಕಿಲೋಮೀಟರ್ ಇರೋ ಹಂಗೆ ನಿಲ್ಲಿಸ್ತಾರೆ. ಅಲ್ಲಿಂದ ಯಾವುದೋ ಒಂದು ಪಿಕಪ್ ವ್ಯಾನು ಅಥವಾ ಟಿಟಿನೋ ಅಲ್ಲಿಂದ ಡೈರೆಕ್ಟ್ ಮುನ್ನಾರ್ ಕಳಿಸ್ತಾರೆ. ಸೊ ಕೆಲವು ಬಸ್ಗಳು ಡೈರೆಕ್ಟ್ ಬೆಂಗಳೂರಿಂದ ಮುನ್ನಾರ್ಗೆ ಹೋಗ್ತವೆ. ಸೊ ನೀವು ಬುಕ್ ಮಾಡ್ಕೋಬೇಕಾದ್ರೆ ಡ್ರಾಪಿಂಗ್ ಪಾಯಿಂಟ್ ನ ನೋಡ್ಕೊಂಡು ಎಲ್ಲಿ ನಿಲ್ಲಿಸ್ತಾರೆ ಅಂತ ಬುಕ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಓಕೆ ಅಂದ್ರೆ ಪಿಕಪ್ ವ್ಯಾನ್ ಓಕೆ, ಬಟ್ ತುಂಬಾ ಇನ್ಕನ್ವೀನಿಯಂಟ್ ಆಗುತ್ತೆ ಬೆಳಗ್ಗೆ ಎದ್ದು ವ್ಯಾನ್ ಚೇಂಜ್ ಮಾಡ್ಕೊಂಡು ಹೋಗೋದ್ರಲ್ಲ. ಸೊ ಹಾಗಾಗಿ ಗ್ರೀನ್ ಲೈನ್ ಟ್ರಾವೆಲ್ಸ್ ನನಗೆ ಇದ್ದಿದ್ರಲ್ಲಿ ಕನ್ವೀನಿಯಂಟ್ ಅನ್ನಿಸ್ತು. ಡೈರೆಕ್ಟ್ ಮುನ್ನಾರ್ಗೆ ಹೋಗುತ್ತೆ ಇದು. ಸೊ ಇವತ್ತು ಗ್ರೀನ್ ಲೈನ್ ಟ್ರಾವೆಲ್ಸ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಬಸ್ ಹೇಗಿದೆ ಅಂತ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಸ್ನೇಹಿತರೆ, ನಾನು ಹೇಳಿದಾಗ ಗ್ರೀನ್ ಲೈನ್ ಟ್ರಾವೆಲ್ಸ್ ಅಲ್ಲಿ ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೋಡ್ಬೋದು. ಸೊ ಇದು ಡಬಲ್ ಸ್ಲೀಪರ್, ಇದು ಈ ಕಡೆ ಬಂದ್ರೆ ಸಿಂಗಲ್ ಸ್ಲೀಪರ್ ಸಿಗುತ್ತೆ ನಿಮಗೆ. ಕ್ವೈಟ್ ಕಂಫರ್ಟಬಲ್ ಅಂತ ಹೇಳ್ಬೋದು. ನಾಟ್ ಟು ಲಕ್ಸುರಿಯಸ್, ಬಟ್ ಓಕೆ. ಲಕ್ಸುರಿಯಸ್ ಬಸ್ಗಳನ್ನ ನಾನು ಒಂದಷ್ಟು ಚೆಕ್ ಮಾಡಿದೆ, ಓಲ್ವೋ ಬಸ್ಗಳು ಸಿಗ್ತವ ಅಂತ. ಬಟ್ ಓಲ್ವೋ ಬಸ್ಗಳಲ್ಲಿ ನಿಮಗೆ ಅದು ಡೈರೆಕ್ಟ್ ಡ್ರಾಪ್ ಇರಲಿಲ್ಲ ನನಗೆ ಮುನ್ನಾರ್ಗೆ. ಸೊ ಹಾಗಾಗಿ ನಾನು ಗ್ರೀನ್ ಲೈನ್ ಅವರ ಬಸ್ಸನ್ನು ಚೂಸ್ ಮಾಡಿಕೊಂಡೆ. ನಾನು ಇದನ್ನ ರೆಡ್ ಬಸ್ಸಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಗೊತ್ತಾಗಿದ್ದು ಅಂದ್ರೆ, ಬೆಂಗಳೂರಿಂದ ಮುನ್ನಾರ್ವರೆಗೂ ಯಾವುದೇ ರೀತಿಯಾದಂತಹ ಊಟಕ್ಕೆ ಗಾಡಿ ನಿಲ್ಲಿಸೋ ವ್ಯವಸ್ಥೆ ಇಲ್ಲ. ಇದು ರೆಡ್ ಬಸ್ಸಲ್ಲಿ ನಮ್ಗೆ ಮೆನ್ಷನ್ ಮಾಡಿದ್ರು, ಬಟ್ ಆದ್ರೂ ನಿಲ್ಲಿಸ್ತಾರೇನೋ, ಯಾಕಂದ್ರೆ 10ರಿಂದ 12 ಅವರ್ ಜರ್ನಿ ಆಗಿರೋದ್ರಿಂದ ನಿಲ್ಲಿಸ್ತಾರೇನೋ ಅಂತ ಅನ್ಕೊಂಡಿದ್ದೆ. ನಿಲ್ಸಲ್ವಂತೆ. ಸೊ ಹಾಗಾಗಿ ನೀವು ಟ್ರಾವೆಲ್ ಮಾಡ್ತಿದ್ರ ಅಂದ್ರೆ ಊಟದ ವ್ಯವಸ್ಥೆನ ಮುಂಚಿತವಾಗಿ ಮಾಡಿಕೊಂಡು ಆಮೇಲೆ ಬಸ್ನ ಹತ್ತಿ, ಯಾಕಂದ್ರೆ ಊಟಕ್ಕೆ ಎಲ್ಲೂ ನಿಲ್ಸೋದಿಲ್ಲ. ಬೆಂಗಳೂರಿಂದ ಮುನ್ನಾರ್ಗೆ ನೀವು ತುಂಬಾ ವೇಸ್ ಗಳಲ್ಲಿ ಹೋಗ್ಬೋದು. ಅದರಲ್ಲಿ ಆನ್ ರೋಡ್ ಹೇಳಬೇಕು ಅಂದ್ರೆ ಬೆಂಗಳೂರಿಂದ ಮುನ್ನಾರಿನ ಡಿಸ್ಟೆನ್ಸ್ 485 ಕಿಲೋಮೀಟರ್ ಆಗುತ್ತೆ. ಹತ್ತಿರ 500 ಕಿಲೋಮೀಟರ್ ಅಂತ ಇಟ್ಕೋಬಹುದು. ಟ್ರಾವೆಲ್ ಟೈಮ್ ನಿಮಗೆ ಹತ್ತಿರ 10ರಿಂದ 11 ಅವರ್ ನೀವು ಆನ್ ರೋಡ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಡ್ರೈವ್ ಅಂತಾನೆ ಹೇಳ್ಬೋದು. ಬಟ್ ಡ್ರೈವಿಂಗ್ ಒಬ್ಬರೇ ಮಾಡ್ತಿದ್ದೀರಾ ಅಂದ್ರೆ ಯೋಚನೆ ಮಾಡ್ಕೊಂಡು ಹೋಗಿ, ಯಾಕಂದ್ರೆ 11 ಅವರ್ ಡ್ರೈವ್ ಅಂಡ್ 500 ಕಿಲೋಮೀಟರ್ ಡ್ರೈವ್ ಒಬ್ಬರೇ ಮಾಡೋದು ಸ್ವಲ್ಪ ರಿಸ್ಕಿ ಅಂತ ಅನ್ಸುತ್ತೆ. ಸೊ ಬೆಂಗಳೂರಿಂದ ಮುನ್ನಾರ್ ಡ್ರೈವ್ ಆನ್ ರೋಡ್ ಟೈಮ್ ಇಸ್ 9 to 10 hours. ಸೊ ಅಂತೂ ಇಂತೂ ಇನ್ನ 2 ಅವರಲ್ಲಿ ಮುನ್ನಾರ್ ರೀಚ್ ಆಗ್ತೀವಿ. ರಾತ್ರಿ ಎಲ್ಲೂ ಸ್ಟಾಪ್ ಕೊಟ್ಟಿರಲಿಲ್ಲ. ಈಗ ವಾಶ್ರೂಮ್ಗೆ ಅಂತ ಒಂದು ಕಡೆ ಕೊಟ್ಟರು. ಇದೇ ಬಸ್ಸು. ಬಸ್ ಜರ್ನಿ ನನಗೆ ಅಷ್ಟಾಗಿ ಆಗಲ್ಲ, ಸಾಧ್ಯನೇ ಇಲ್ಲ ಬರೋದಕ್ಕೆ, ಆದರೂ ಬಂದಿದ್ದೀವಿ. ಹಾಗೆ ಬೆಂಗಳೂರಿಂದ ಮುನ್ನಾರ್ಗೆ ನೀವು ಟ್ರೈನಲ್ಲಿ ಕೂಡ ಹೋಗ್ಬೋದು. ಮುನ್ನಾರಿನ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಪ್ಪ ಅಂದರೆ ಅಲುವಾ ರೈಲ್ವೆ ಸ್ಟೇಷನ್. ಅಲ್ಲಿಂದ ಮುನ್ನಾರ್ಗೆ 108 ಕಿಲೋಮೀಟರ್ ಆಗುತ್ತೆ. ನೀವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದಮೇಲೆ ಆನ್ ರೋಡ್ ಹೋಗಲೇಬೇಕಾಗುತ್ತೆ 108 ಕಿಲೋಮೀಟರ್. ಅಲುವಾ ರೈಲ್ವೆ ಸ್ಟೇಷನಿಂದ ಮುನ್ನಾರ್ಗೆ ನೀವು ಆನ್ ರೋಡ್ ಬಸ್ಸಲ್ಲಾದರೂ ಹೋಗ್ಬೋದು. ಅಲ್ಲಿನ ಲೋಕಲ್ ಟ್ಯಾಕ್ಸೀಸ್ ಕೂಡ ಸಿಗುತ್ತೆ, ಮುನ್ನಾರ್ಗೆ ಡ್ರಾಪ್ ಮಾಡ್ತಾರೆ. ಸೊ ಹಾಗೆ ಕೂಡ ಹೋಗ್ಬೋದು. ಹಾಗೆ ಬೆಂಗಳೂರಿಂದ ಮುನ್ನಾರ್ಗೆ ನೀವು ಫ್ಲೈಟಲ್ಲಿ ಕೂಡ ಹೋಗ್ಬೋದು, ಆನ್ ಏರ್. ಅದು ಏನಪ್ಪ ಅಂದರೆ ಮುನ್ನಾರಿನ ನಿಯರೆಸ್ಟ್
ಏರ್ಪೋರ್ಟ್ ಯಾವುದಪ್ಪ ಅಂದರೆ ಕೊಚ್ಚಿ ಏರ್ಪೋರ್ಟ್. ನಿಮಗೆ ಕೊಚ್ಚಿ ಏರ್ಪೋರ್ಟಿಂದ ಮುನ್ನಾರ್ ನಿಮಗೆ ಹತ್ತಿರ 100 ಕಿಲೋಮೀಟರ್ ಆಗುತ್ತೆ. 3.5 hours ಟ್ರಾವೆಲ್ ಕೊಚ್ಚಿ ಏರ್ಪೋರ್ಟಿಂದ ಮುನ್ನಾರ್ಗಾಗುತ್ತೆ. ಪ್ರೈವೇಟ್ ಟ್ಯಾಕ್ಸಿ ಸಿಗುತ್ತೆ ನಿಮಗೆ, ಅಥವಾ ಬಸ್ಸಸ್ ಕೂಡ ಸಿಗುತ್ತೆ. ಇದು ನೀವು ಮುಂಚಿತವಾಗಿ ಬುಕ್ ಮಾಡಿಕೊಂಡು ಪ್ರೈವೇಟ್ ಟ್ಯಾಕ್ಸೀಸ್ನ ಹೋಗಿ, ಯಾಕಂದರೆ ಅಲ್ಲಿ ಟ್ಯಾಕ್ಸೀಸ್ ತೊಗೋಬೇಕಾದ್ರೆ ಫೇರ್ಸ್ ತುಂಬ ಜಾಸ್ತಿ ಹೇಳ್ತಾರೆ. ನೀವು ಆ್ಯಪಲ್ಲಿ ಅಥವಾ ಮೇಕ್ ಮೈ ಟ್ರಿಪ್ಪಲ್ಲಿ ಎಲ್ಲಾದರೂ ಟ್ಯಾಕ್ಸೀಸ್ನ ಬುಕ್ ಮಾಡಿಕೊಂಡು ಮುಂಚಿತವಾಗಿ ಕೊಚ್ಚಿ ಏರ್ಪೋರ್ಟಿಂದ ಮುನ್ನಾರ್ನ ತಲುಪ್ಬೋದು. ಸೊ ಅಂತೂ ಇಂತೂ ಮುನ್ನಾರ್ನ ರೀಚ್ ಆಗಿದ್ದಾಯಿತು. ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು, ಪಿಕಪ್ ಎಲ್ಲಿ ಬರಬೇಕು ಏನು ಅಂತ. ಸೊ ಹಾಗಾಗಿ ಇವಾಗ ನಾವು ಯಾವ ರೆಸಾರ್ಟ್ಗೆ ಹೋಗ್ತಾ ಇದೀವೋ ಆ ರೆಸಾರ್ಟ್ ಕಡೆಯಿಂದ ಪಿಕಪ್ ಕಳಿಸಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ವೆದರ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋಲಿ ನಾನು ಹೋಗ್ತಿರೋ ರೆಸಾರ್ಟ್ ಯಾವುದು, ಆ ರೆಸಾರ್ಟ್ ಹೇಗಿದೆ, ಮುನ್ನಾರಿನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಆ ರೆಸಾರ್ಟ್ ಹೇಗಿದೆ, ಆ ರೆಸಾರ್ಟ್ ಟೂರ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆ ಮುನ್ನಾರಲ್ಲಿ ನೋಡುವಂಥ ಜಾಗಗಳನ್ನೂ ಕೂಡ ತೋರಿಸ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. ರಾಯಭಾರಿಗಳು ಅಲೆಮಾರಿಗಳಾದಾಗ ವಿಡಿಯೋನ ಇನ್ನೊಂದಷ್ಟು ಪಾರ್ಟ್ಗಳು ಬರ್ತಾ ಹೋಗುತ್ತೆ ಮುನ್ನಾರ್ ಸೀರೀಸಿಂದು. ವೆದರ್ ನೋಡ್ತಾ ಎಂಜಾಯ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ರಾಯಭಾರಿ, ಅವರು ನಾವು ನೀವು. ನಮಸ್ಕಾರ.